ಮಕ್ಕಳಿಗೆ ಎಜುಕೇಶನ್ ದೇವನಹಳ್ಳಿ ತಾಲೂಕು ಕಚೇರಿ ವ್ಯವಸ್ಥೆಯ ಕುಡಿಯುವ ನೀರಿನ ಸ್ವಚ್ಛತೆಯಂತೂ ಇನ್ನಿಲ್ಲವೇ ಇಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಕಚೇರಿ ದಿನನಿತ್ಯ ಸಾವಿರಾರು ಸಾರ್ವಜನಿಕರು ಆಗಮಿಸುವ ಕಚೇರಿ. ಶೌಚಾಲಯವಿಲ್ಲದೆ ದಿನನಿತ್ಯ ಮಹಿಳಾ ಸಾರ್ವಜನಿಕರಿಗೆ ಸಂಕಷ್ಟ ಎದುರಾಗಿದೆ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಟ, ಲಿಫ್ಟ್ ಸೌಲಭ್ಯ ಇಲ್ಲದೆ 2 ಮತ್ತು 3ನೇ ಮಹಡಿಗೆ ಹೋಗಲು ಸಾರ್ವಜನಿಕರು ಹೈರಾಣು. ತಹಸೀಲ್ದಾರ್, ಸಬ್ ರಿಜಿಸ್ಟ್ರಾರ್, ಕಾರ್ಮಿಕ ಇಲಾಖೆ ಸೇರಿದಂತೆ ಅನೇಕ ಸರ್ಕಾರಿ ಕಚೇರಿಗಳು ಇಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಇವೆ. ಕನ್ನೀರುಗೌಡರಾದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ದೇವನಹಳ್ಳಿ ತಾಲೂಕು ಕಚೇರಿಯ ಅವ್ಯವಸ್ಥೆಯ ಆಗರ ನೋಡಿ. ಶೆಟ್ರಿ ಇದ್ರಲ್ವಾ, ಅವ್ರ ಫ್ಯಾಮಿಲಿ ಅವ್ರು ಇದಾಗಿರ್ತಾರೆ. ಅವರು ಬಂದಾಗ ಏನಾಗುತ್ತೆ ಅಂದರೆ ಅವ್ರ ಫ್ಯಾಮಿಲಿಯವ್ರನ್ನೇ ಇಲ್ಲಿ ಸೆಕ್ರೆಟರಿ ಮಾಡಿಕೊಂಡು ಅವ್ರು ಆರ್ ವಿ ಟ್ರಸ್ಟ್ ಅವ್ರು ಬಂದು ಇದು ಮಾಡ್ಕೊಂಡು ಈಗ ಪ್ರೈವೇಟ್ ಆಗಿ ಒಂದು ಬಿಲ್ಡಿಂಗ್ ಕಟ್ಕೊಂಡು ಅದನ್ನ ನಡ್ಸ್ಕೊಂಡು ಅದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ. ಇಲ್ಲಿರೋ ಟೀಚರ್ಸ್ ಒಬ್ಬೊಬ್ಬರು ರಿಟೈರ್ಡ್ ಆಗೋದ್ಮೇಲೆ ಮತ್ತೆ ಹೊಸಬ್ರು ಇಲ್ಲ. ಇರೋದು ಒಬ್ರು ಹೆಡ್ ಮಾಸ್ಟರ್ ಇದ್ದಾರೆ. ಇನ್ನ ಇಬ್ರು ಮಾಸ್ಟರ್ ಮೊನ್ನೆ ಜೂನ್ ಅಲ್ಲಿ ರಿಟೈರ್ಡ್ ಆದ್ರು. ಇವಾಗ ಇದ್ದಾನಲ್ಲ ಅವ್ನು ಯಾರೋ ಮುರಳಿ ಮೋಹನ್ ಅಂತ ಹೇಳಿ ಕಾರ್ಯದರ್ಶಿ, ಟಾರ್ಚರ್ ಕೊಟ್ಟು ಓಡಿಸ್ತಾ ಇವಾಗಿರೋ ಹೆಡ್ ಮಾಸ್ಟರ್ ಟಾರ್ಚರ್ ಕೊಟ್ಟು ಇದ್ದೀರಿ. ಇವಂದು ಏನಂದ್ರೆ ಅವ್ನು ಮುರಳಿ ಮೋಹನ್ ದುಡ್ಡು ಮಾಡೋದೆ. ಅಲ್ಲಿ 5-6 ಕೋಟಿ ನಾನು ಬಂಡವಾಳ ಹಾಕಿದ್ದೀನಿ, ಇದು ಏಡೆಡ್ ನಡ್ಸ ನಮ್ಗೇನು ಇದ ಅಂತ ಕೇಳ್ತಾರೆ. ಆದ್ರೆ ಆಯ್ದು ಗಮನ ಕೊಟ್ಟಿದ್ರು ಮುಚ್ಚಾಕ್ ನೋಡ್ತಾವ್ರೆ. 50 ವರ್ಷದ್ದು 2022ರಲ್ಲಿ 50ನೇ ವರ್ಷದ ಇದು ಮಾಡಿದ್ರು ಪ್ರೋಗ್ರಾಮ್. ಅಂಥ ಸ್ಕೂಲ್ ನೀವು ಮುಚ್ಚಬೇಕಾದ್ರೆ ಸುತ್ತಮುತ್ತ ಮಕ್ಕಳು ಭವಿಷ್ಯ ಏನಾಗಬೇಕು? ನಾವು ಕೇಳಿದ್ರಕ್ಕೆ ಅವ್ರು ಹಿಂಗೆ ಅಂದರು, ನಾವು ಏಡೆಡ್ 130 ಜನ ಇಟ್ಕೊಂಡು ನಾವು ಏಡೆಡ್ ನಡ್ಸೋಕ್ಕಾಗಲ್ಲ, ಇರೋದು ಒಬ್ಬ ಮಾಸ್ಟ್ರು, ನಾವು ಏಡೆಡ್ ಕ್ಲೋಸ್ ಮಾಡ್ತೀರಿ. ಸರ್ ಆಗಲ್ಲ, ನಾವು ನೀವೇನು ಮಾಡ್ತೀರೋ ಮಾಡಿಗೆ ಹೋಗ್ರಿ ಅಂತ ಅವ್ರ ಉತ್ತರ ಒಂದೇ. ಅದರಲ್ಲೂ ಇವನು ಒಬ್ಬ ದೊಡ್ಡ ಭ್ರಷ್ಟ, ಇವನು ಕಾರ್ಯದರ್ಶಿ, ಇವನು ಅವನೆಲ್ಲ ಮುರಳಿ ಮೋಹನ್. ಅವನು ಮಾಸ್ಟರ್ಗಳು ನಡ್ಸ್ಕೊಂಡ ರೀತಿ ನೋಡ್ಬಿಟ್ರೆ ಅವ್ನು ಯಾವ ಮರ್ಯಾದಿನೇ ಕೊಡಲ್ಲ. ಅವ್ನು ಕಾರ್ಯದರ್ಶಿ ಆದ್ಮೇಲೆ ಅವನು ಸೆಕ್ರೆಟರಿ ಆದ್ಮೇಲೆ ಸ್ಕೂಲ್ಗೆ ದರಿದ್ರ ಬಂದಿದ್ದು. ಅದ್ರಕ್ಕೆ ಮೊದಲು ಮಾರುತಿ ಹೈಸ್ಕೂಲ್ ಅಂದರೆ ಯಗ್ಡಳ್ಳಿ, ನಮ್ಮ ದೇವನಹಳ್ಳಿ ಕೊಯ್ರ ಅಲ್ಲಿಂದ ಬಂದು ಬರೋರು. ಇವನು ಬಂದ್ಮಾಕ ಎಲ್ಲ ಸ್ಟ್ರೆಂತು ಕಮ್ಮಿ ಆಯ್ತು, ಅಡ್ಮಿಷನ್ ಮಾಡ್ಸೋಕ್ಕೆ ಬಿಡ್ತಾ ಇಲ್ಲ ಇವನು. ಇವಾಗಿರೋ ಹೆಡ್ ಮಾಸ್ಟ್ರಿಗೂ ಎಲ್ಲಾರ ಪೋಸ್ಟ್ ಖಾಲಿರು ಹೋಗು ಅವ್ನು ಇದೇ ಕೆಲಸ. ನಾನು ಹೇಳಿದೆ, ಸರ್ ದೇವ್ರ ಹೆಸರು ಇಟ್ಟಿರೋದು ನೀವು ಒಳ್ಳೇದಾಗಲ್ಲ ನಿಮ್ಗೆ, ಯಾರು ನೀವೇನೋ ನನ್ಗೆ ಹೋಗ್ರಿ, ನಾನು ಮಾಡೋದೇ ಸರಿ. ಇಲ್ಲಿ ಪಾಠ ಮಾಡಿದಲ್ದಿರ ಅವ್ರ ಮಾಸ್ಟ್ರುಗಳು ಸರ್ಕಾರದಿಂದ ಸಂಬಳ ಕೊಡೋದು, ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಗೂ ಹೋಗ್ಬೇಕು ಇವ್ರು ಪಾಠ ಮಾಡ. ಏನೋ ಇವ್ನು ಹಿಂಸಕ್ಕೆ ಅವ್ರು ಎತ್ತಾನ ಹೊರಟೋಗ್ಲಿ, ಇಬ್ಬರು ಹೊರಟೋದ್ರು ಪಾಪ ಟ್ರಾನ್ಸ್ಫರ್ ಮಾಡಿಸ್ಕೊಂಡು. ಇವನು ಕೂಡ ಟಾರ್ಚರ್ ಸಾಕಪ್ಪ ಸವಾಸ ಅಂದ್ಬಿಟ್ಟು ಇವನು ಎಲ್ಲಿದ್ನೋ ಇವ್ನು ಬಂದ್ಮಾಕ ಇಡೀ ಸ್ಕೂಲ್ ಮಾರುತಿ ಹೈಸ್ಕೂಲ್ ಏನು ಹೆಸರಿತ್ತೋ ಅದು ಕಪ್ಪು ಮಸಿ ಬೆಳೆದ್ಬಿಟ್ಟೆ ಇವ್ನು.